ರೈತರೇ ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಬರುವಂತ ಒಂದೇ ಒಂದು ಸಮಸ್ಯೆ ಏನ್ ಗೊತ್ತಾ? ಹಸು ಹಾಲು ಕಡಿಮೆ ಕೊಡ್ತಾ ಇದೆ. ಹಸು ಖರೀದಿಸುವಾಗ 12 ಲೀಟರ್ ಕೊಡ್ತಿದ್ದಂತ ಹಸು ಕೆಲವೇ ತಿಂಗಳಲ್ಲಿ 6 ರಿಂದ 7 ಲೀಟರ್ಗೆ ಇಳಿತಾ ಇದೆ. ಇದಕ್ಕೆ ಕಾರಣ ತುಂಬಾ ಜನ ಹಸುವಿನ ತಳಿ ಅಂತ ಅನ್ಕೊಳ್ತಾರೆ, ಬಟ್ ಬಹುತೇಕ ಸಂದರ್ಭಗಳಲ್ಲಿ ಕಾರಣ ಆಹಾರ. ಸೊ ಮೊದಲನೇದಾಗಿ ಅಜೋಲಾ ಹಸು ಹಾಲನ್ನ ಹೆಚ್ಚಿಸೋದಕ್ಕೆ ಹಸಿರು ಚಿನ್ನ ಅಂತ ಕರೀತಾರೆ, ಅಂದ್ರೆ ಗ್ರೀನ್ ಗೋಲ್ಡ್ ಅಂತ ಕರೀತಾರೆ. ಇದು ನೀರಿನ ಮೇಲೆ ಬೆಳೆಯುವಂತ ಒಂದು ಸಣ್ಣ ಗಿಡ ಆಗಿರುತ್ತೆ. ಆದ್ರೆ ಇದರ ಪೌಷ್ಟಿಕಾಂಶ ನೋಡಿ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಪ್ರೋಟೀನ್ ಆಗಿರ್ಬೋದು, ಅಮೈನೋ ಆಸಿಡ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಕ್ಯಾಲ್ಸಿಯಂ ಸೇರಿದಂತೆ ಸಾಕಷ್ಟು ಪೋಷಕಾಂಶ ಇದೆ. ಅಜೋಲಾ ಬೆಳೆಸೋದಕ್ಕೆ ಹೆಚ್ಚು ಜಾಗ ಬೇಡ, ನೀವೇ ಬೆಳೆಸಬಹುದು. 10 ಅಡಿ ಅಥವಾ 6 ಅಡಿ ಗಾತ್ರದ ಒಂದು ಸಣ್ಣ ಗುಂಡಿಯಲ್ಲೇ ಸಾಕಷ್ಟು ಅಜೋಲವನ್ನ ಬೆಳಿಬಹುದು. ಒಂದು ಹಸುವಿಗೆ ಪ್ರತಿದಿನ 1 ರಿಂದ 1.5 kg ಅಜೋಲಾ ಕೊಟ್ರೆ ಒಳ್ಳೆ ಫಲಿತಾಂಶ ಕಾಣ್ತೀರಾ. ಅನೇಕ ರೈತರು ಅಜೋಲಾ ಬಳಸಿದ ನಂತರ ಹಾಲಿನ ಪ್ರಮಾಣದಲ್ಲಿ ಏರಿಕೆ ಕಂಡಿರೋದಾಗಿ ಹೇಳ್ತಾರೆ. ಜೊತೆಗೆ ಆಹಾರ ಕೂಡ, ವೆಚ್ಚ ಕೂಡ ಇಲ್ಲಿ ನಿಮಗೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಜಾಗ ಇತ್ತು ಅಂತಂದ್ರೆ ನೀವು ಅಜೋಲವನ್ನ ಆರಾಮಾಗಿ ಬೆಳೆಸಬಹುದು. ಸೊ ಇದು ನಿಮಗೆ ನಾಳೆ ಹಾಳಾಗತ್ತೆ, ನಾಡಿದ್ದು ಹಾಳಾಗತ್ತೆ, ಆ ಥರ ಏನೂ ಇಲ್ಲ. ಸೊ ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಹಸು ಇದೆ, ಸೊ ಒಂದು ಟೈಮ್ ನೀವು ಕೊಟ್ರೆ ಸಾಕು. ಆ ಒಂದು ಟೈಮಲ್ಲಿ ಮಾತ್ರ ನೀವು ಅಜೋಲವನ್ನ ತೆಗೆದು ಕ್ಲೀನ್ ಮಾಡಿ ಹಸುವಿಗೆ ಕೊಟ್ರೆ ಸಾಕು. ಇದರಿಂದ ಒಳ್ಳೆ ಪೌಷ್ಟಿಕಾಂಶ, ಅಂದ್ರೆ ಹಸುವಿಗೆ ಗ್ರೀನ್ ಗೋಲ್ಡ್ ಅಂತಾನೆ ಕರೀತಾರೆ, ಅಂದ್ರೆ ಒಳ್ಳೆ ಫೀಡ್ ಅಂತ ಕರೀತಾರೆ. ಸೊ ನಾನು ನಿಮ್ಗೆ ಒಂದು ಪ್ರಿಫರೆನ್ಸ್ ಅಂತ ಕೊಡ್ತೀನಿ ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ಆಹಾರ ಕ್ರಮದಲ್ಲಿ ಹಸುವಿಗೆ ಏನಾದ್ರೂ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಸೊ ಇವತ್ತಿಂದ ಅಜೋಲವನ್ನ ಕೊಡಿ. ಸೊ ನೀವೇ ರಿಸಲ್ಟ್ ಅನ್ನ ಕಂಡ್ಕೊಳ್ತೀರಾ. ಬಾಸ್ ವಾಲಾ, ಬಿ ದ ಬಾಸ್.